ಕರ್ನಾಟಕ ಇಂದಿನ ರಾಶಿ ಫಲ. ಶುಭ ಸಂಖ್ಯೆ 9. ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ. ಸರಸ್ವತಿ, ಸರಸ್ವತಿ, ಒಂದು ಲೋಟ ಕಾಫಿ ಕೇಳಿ. ಎಷ್ಟೊತ್ತಾಯ್ತು ಸರಸ್ವತಿ? ನೋಡಿ ಸ್ವಾಮಿ, ಕಾಫಿ ಕೇಳಿ 1 ತಾಸಾಯ್ತು. ಈ ಕಡೆ ಕಾಫಿನೂ ಬರ್ಲಿಲ್ಲ, ಸರಸ್ವತಿನೂ ಬರ್ಲಿಲ್ಲ. ಅಯ್ಯಯ್ಯಯ್ಯಯ್ಯ, ಏನ್ ಮಾವ ನಿಮ್ ಗೋಳು? ನೋಡ್ರಪ್ಪ ನೋಡಿ, ಬೆಳಗಾಯ್ತು ಅಂದ್ರೆ ನಮ್ ಮನೇಲಿ ಇದೇ ರಾಮಾಯಣ. ಟೀ ಕೊಡು, ಕಾಫಿ ಕೊಡು, ಟೀ ಕೊಡು, ಕಾಫಿ ಕೊಡು. ನಿಮ್ ಹೆಂಡತಿ ಸರಸ್ವತಿ ಮನೇಲಿಲ್ಲ, ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹಿತ್ಲಲ್ಲಿ ಹಸು ಕಟ್ಟಿದೀರಾ? ಹಾಲ್ ಕರೆದು ಕಾಫಿ ಕಾಯಿಸ್ಕೊಡಕ್ಕೆ. ಶುಗರು 300ರಿಂದ 400 ಮಕ್ಳಿಗೆ ಸ್ಕೂಲ್ಗೆ ಟೈಮ್ ಆಗ್ತಾ ಇದೆ. ಅವ್ರಿಗೆ ತಿಂಡಿನೇ ಮಾಡ್ಲೋ ಇಲ್ಲ ನಿಮ್ ಕಾಫಿನೇ ಮಾಡ್ಕೊಡ್ಲೋ? ಅದಕ್ಕೆ ಯಾಕಮ್ಮ ಹಿಂಗ್ ಮಾತಾಡ್ತೀಯ? ನಾನೊಂದು ಲೋಟ ಕಾಫಿ ತಾನೇ ಕೇಳಿದ್ದು. ನಾನೆಲ್ಲ ಮಾತಾಡ್ತಿರೋದು, ನೀವೇ ಎಲ್ಲ ನನ್ ಕರ್ಮ. ಏನಂದ್ರೆ ಆಗ್ಲೇ ಎದ್ದಿದ್ದೀರಾ? ಕಾಫಿ ಕುಡಿದ್ರಾ? ಬಾ ಸರಸ್ವತಿ, ಕುತ್ಕೋ. ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಶಿವನಾರಾಯಣ, ಊರಿ ಎಲ್ಲ ಚೆನ್ನಾಗಾಯ್ತು. ತುಂಬಾ ರಶ್ ಇತ್ತು. ನಿಮಗ್ ಗೊತ್ತಾ, ನಾನು ನಮ್ ಮನೆಗೆ ನಮ್ ಮೊಮ್ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊತಾ ಇದ್ನ. ತಾಯಿ ಬಲಗಡೆಯಿಂದ ಹೊರ ಕೊಟ್ಬಿಟ್ಲು ರೀ. ಸರಸ್ವತಿ, ನೀನೆಷ್ಟೇ ದೇವಸ್ಥಾನ ಸುತ್ತಿದ್ರು ಅಷ್ಟೇ, ನಾನೆಷ್ಟೇ ರಾಶಿ ಫಲ ಓದಿದ್ರು ಅಷ್ಟೇ. ನಮ್ಗೆ ಭವಿಷ್ಯ ಮಾತ್ರ ಬದಲಾಗಲ್ಲ. ಯಾಕ್ರಿ, ಏನಾಯ್ತು? ಒಂಥರ ಇದ್ರಲ್ಲ. ಏನಿಲ್ಲ ಬಿಡು ಸರಸ್ವತಿ. ಅತ್ತೆ, ಮಾವ, ಟೈಮ್ ಆಯ್ತು, ಸ್ಕೂಲಿಗೆ ಮಕ್ಳನ್ನ ರೆಡಿ ಮಾಡಿ. ಆರ್ತಿ, ಲೋ ಕೀರ್ತಿ, ಬೆಳಗಾಯ್ತು, ಎದ್ದೇಳ್ರೋ. ಟೈಮ್ ಆಯ್ತ್ರಪ್ಪ, ಸ್ಕೂಲ್ಗೆ ಹೋಗ್ಬೇಕು. ಎದ್ದೇಳಿ ಎದ್ದೇಳಿ. ಅಜ್ಜಿ, ಎದ್ವಿ. ಬಂದೆ, ತಗೊಳ್ಳಿ. ಅದು ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತಲ್ಲ. ಅದೇ, ನಾನ್ ಮೊನ್ನೆ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ ನೋಡಿ, ಅದ್ರಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಿ ರೀ. ಕಂಗ್ರಾಚುಲೇಷನ್ ಭವ್ಯ. ಆದ್ರೆ ಏನಾದ್ರೆ ಭವ್ಯ? ಅದೇ ರೀ, ನಾನು ಕೆಲ್ಸಕ್ಕೆ ಹೋದ್ರೆ ಪಾಪ ಅತ್ತೆ ಮಾವನ್ನ ಯಾರು ನೋಡ್ಕೋತಾರೆ ಅಂತ. ಹೌದು, ಅದಕ್ಕೀಗ ನನ್ನನ್ನು ಏನ್ ಮಾಡುವಂತೀಯ ನೀನು? ಅದಕ್ಕೆ ನನ್ನ ಹತ್ರ ಒಂದ್ ಐಡಿಯಾ ಇದೆ ರೀ. ಇಲ್ಲೇ ಹತ್ರದಲ್ಲಿ ಒಂದ್ ವೃದ್ಧಾಶ್ರಮ ಇದೆ, ಅವ್ರನ್ನ ಅಲ್ಲಿಗೆ ಸೇರಿಸ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಏನು, ವೃದ್ಧಾಶ್ರಮನ? ಅದ್ ಹಾಗಲ್ಲ, ನಾನ್ ಹೇಳೋದ್ ಸ್ವಲ್ಪ ಕೇಳಿಪ್ಪ. ಅತ್ತೆ ಮಾವಂಗೋ ಟೈಮಿಗೆ ಸರಿಯಾಗಿ ಟ್ಯಾಬ್ಲೆಟ್ ಕೂಡ ತಗೊಳೋದಕ್ ಬರಲ್ಲ. ಅಲ್ಲಿಗೆ ಅವ್ರನ್ನ ಸೇರಿಸ್ಬಿಟ್ರೆ ಟೈಮಿಗೆ ಸರಿಯಾಗಿ ಅವರೇ ಊಟ ತಿಂಡಿ ಮಾತ್ರೆ ಎಲ್ಲ ನೋಡ್ಕೋತಾರೆ. ಅಕ್ಷರಿ ಭವ್ಯ, ಆದ್ರೆ ಈ ವಿಷಯನ ಅಪ್ಪ ಅಮ್ಮನ ಹತ್ರ ಯಾರು ಹೇಳ್ತಾರೆ? ಹಾ, ನೀವೇ ಹೇಳ್ಬೇಕು, ಇನ್ನ ನಾನ್ ಹೇಳಕ್ಕಾಗತ್ತಾ? ಅಪ್ಪ ಅಮ್ಮ, ನೀವೇ ಯಾವಾಗ ಬಂದ್ರಿ? ನಾವ್ ಆವಾಗ್ಲೇ ಬಂದ್ರಿ ಕಣಪ್ಪ, ಎಲ್ಲಾನು ಕೇಳಿಸ್ಕೊಂಡ್ವಿ. ರಾಜು, ರಾಜು, ನಿನ್ನನ್ನ ಹೆತ್ತು ಹೊತ್ತು ಸಾಕಿ ಸಲಹಿ ಓದಿಸಿ ಬೆಳೆಸಿದ್ದಕ್ಕೆ ಇದೇನಪ್ಪ ನೀನ್ ಕೊಡ್ತಾ ಇರೋ ಮರ್ಯಾದೆ? ನಿಮ್ಮಪ್ಪ 30 ವರ್ಷದಿಂದ ಮಳೆ ಬಿಸಿಲು ಚಳಿ ಗಾಳಿ ಅಂತಾನು ನೋಡ್ದೆ ಕಷ್ಟಪಟ್ಟು ಕೆಲಸ ಮಾಡಿ ನಿನ್ನನ್ನು ಸಾಕಿದ್ರಲ್ಲಪ್ಪ, ಒಳ್ಳೆ ಮರ್ಯಾದೆ ಕೊಟ್ಟೆ ಕಣಪ್ಪ. ಅಲ್ವೋ? ನಾವು ನಿಮ್ಗೆ ಹೊರೆ ಅಂತ ಹೇಳಿದ್ರೆ ನಾವೇ ಹೊರಟೋಗ್ತಾ ಇದ್ವಲ್ಲಪ್ಪ. ಒಂದು ತಿಳ್ಕೋ ರಾಜು, ನಿನ್ನನ್ನ ಬೆಳೆಸ್ಬೇಕಾದ್ರೆ ನಮಗೂ ತುಂಬಾ ಕಷ್ಟಗಳು ಬಂದ್ವಪ್ಪ. ನಾವು ನಿನ್ನನ್ನ ಕಷ್ಟ ಅಂತ ಬಿಟ್ಬಿಟ್ವೇನೋ, ನೀನೇ ಮುಖ್ಯ ಅಂತ ಬೆಳೆಸಿದ್ವಿ. ಈಗ ನಾವು ಕೆಲ್ಸಕ್ಕೆ ಬಾರದೇ ಇರೋ ತಂದೆ ತಾಯಿಗಳಪ್ಪ. ಹೋಗ್ತೀವಪ್ಪ, ಹೋಗ್ತೀವಿ, ಇನ್ಯಾವತ್ತೂ ನಿನಗ್ ಮುಖ ತೋರ್ಸಲ್ಲ. ನೀನು ನಿನ್ ಹೆಂಡತಿ ಮಕ್ಕಳೆಲ್ಲ ಸುಖವಾಗಿ ಚೆನ್ನಾಗಿರಿ. ಈ ತಾಯಿ ಹೃದಯ ಇನ್ನೇನಪ್ಪ ಬಯಸುತ್ತೆ? ಇನ್ನು ಮಾತಾಡಿ ಪ್ರಯೋಜನ ಇಲ್ಲಪ್ಪ. ಈ ಕಾಲದಲ್ಲೋ ಅತ್ತೆ ಮಾವಂಗೆ 3 ಕಾಸನ್ ಮರ್ಯಾದೆ ಇಲ್ಲ. ತೂತು
ವಯಸ್ಸಾದ್ಮೇಲೆ ಬದುಕಿರ್ಲೇಬಾರ್ದು ಕಣಪ್ಪ. ಅನ್ನಕ್ ದಂಡ, ಭೂಮಿಗ್ ಭಾರ, ನಂದು ಒಂದ್ ಜನ್ಮನ. ಥು. ಅಮ್ಮ ಅಮ್ಮ ಏನಾಯ್ತಮ್ಮ? ಏನಮ್ಮ ನಿಂದು ಮುಸ್ಸಂಜೆ ಹೊತ್ತಲ್ಲಿ ಯಾರ್ಗಮ್ಮ ಬೈತಿದ್ಯಾ? ಬೈತೀನಪ್ಪ, ಬೈತೀನಿ. ದಿನ ಪೂರ್ತಿ ನನ್ಗೆ ಬೈಯದೇ ತಾನೆ ಕೆಲ್ಸ. 3 ಹೊತ್ತು ಹೆಂಡತಿ ಸರ್ಗಿರ್ಕೊಂಡು ಓಡಾಡೋನ್ಗೆ ತಾಯಿ ಕಷ್ಟ ಎಲ್ಲಪ್ಪ ಗೊತ್ತಾಗ್ಬೇಕು. ನಾನ್ ಹಸ್ಕೊಂಡಿದ್ರು ಪರವಾಗಿಲ್ಲ ಅಂತ ನನ್ ಮಗನ್ ಹೊಟ್ಟೆ ತುಂಬ್ಲಿ ಅಂತ ನಿನ್ ಹೊಟ್ಟೆ ತುಂಬಿಸ್ತಿದ್ನಲ್ಲಪ್ಪ. ಅದಕ್ಕೆ ಈ ಮಾತೆಲ್ಲ ನನ್ ಕೇಳ್ಬೇಕಾದ್ದೆ. ಊರ್ ಹೋಗು ಅನ್ನತ್ತೆ, ಕಾಡ್ ಬಾ ಅನ್ನತ್ತೆ. ವಯಸ್ಸಾಗಿರೋರ್ಗ್ ಇನ್ನೇನಪ್ಪ, ನೀವ್ ಆಡ್ದಂಗ್ ಹಾಡ್ಬೇಕು, ನೀವ್ ಕುಣಿಸ್ದಂಗ್ ಕುಣಿಬೇಕು. ಅಮ್ಮ ನಿನ್ ಕಾಲಿಗೆ ಬೀಳ್ತೀನಮ್ಮ. ಮೊದ್ಲು ಏನಾಯ್ತು ಅಂತ ಹೇಳ್ಬಿಟ್ಟಾದ್ರೂ ಬೈಯಮ್ಮ. ಕ್ಷಮಿಸ್ಬೇಕಂತೆ ಕ್ಷಮಿಸ್ಬೇಕು. ನಿನ್ನೆ ರಾತ್ರಿ ಗಂಡ ಹೆಂಡತಿ ಇಬ್ರು ಬೇಕಾದ್ದು ಬೇಡವಾದ್ದು ಎಲ್ಲಾ ತಿನ್ಕೊಂಡ್ ಬಂದ್ರಲ್ಲಪ್ಪ. ಈ ಹಳೆ ಮುದುಕಿ ತಂಗ್ಳನ್ನ ತಿನ್ಲಿ ಅಂತ ಮಡಗ್ಬಿಟ್ಟು ಹೋಗಿದ್ರಲ್ಲಪ್ಪ. ಅಮ್ಮ ನೀನೇ ಹೇಳ್ತಿರ್ತೀಯಲ್ಲಮ್ಮ ಹೊರಗಡೆ ಊಟ ತಿನ್ನಲ್ಲ ಅಂತ. ಅದಕ್ಕೆ ಓಹೋ, ಯಾವತ್ತೂ ಹೇಳಿದ್ನಾ? ಇನ್ ಯಾವತ್ಗೋ ತಂದ್ಬಿಟ್ಟ. ಮಾಡ್ತೀನಿ ಮಾಡ್ತೀನಿ. ಅಕ್ಕಪಕ್ಕದವ್ರು ನಗಿಬೇಕು, ಊರವ್ರು ಆಡ್ಕೋಬೇಕು, ಸಂಬಂಧಿಕರೆಲ್ಲ ಮುಗಿಬೇಕು ಅಂತ ಕೆಲ್ಸ ಮಾಡ್ತೀನಿ. ಈ ಯಶೋದಮ್ಮನ್ನೇನು ಕಮ್ಮಿ ಅನ್ಕೋಬಿಟ್ಟಿದೀರಾ? ಹೋಗಿ ವೃದ್ಧಾಶ್ರಮಕ್ ಸೇರ್ಕೊಂಡು ಎಲ್ಲರೂ ಉಗ್ಯಂಗ್ ಮಾಡ್ತೀನಿ. ಅಮ್ಮ 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 ಕುಡೀರಿ, ನಿಧಾನ. ಅಯ್ಯೋ ನಿಧಾನ ನಿಧಾನ. ಇದೇನ್ ಮಾಡ್ಕೋಬಿಟ್ರಿ ನೀವು? ಇಷ್ಟೊಂದು ಯೋಚಿಸಿದ್ರೆ ನಿಮ್ಮ ಆರೋಗ್ಯದ ಸ್ಥಿತಿ ಏನಾಗ್ಬೇಡ. ಸಮಾಧಾನ ಮಾಡ್ಕೊಳ್ಳಿ. ಎಲ್ಲಿ ಸಮಾಧಾನ ಗೀತಾ? ಇರೋ ಒಬ್ಬ ಮಗನ ಬಾರಿಗೆ ಓದಕ್ಕೆ ಅಂತ ಕಳಿಸ್ದೆ. ಅವನ್ಗೇನೋ ಅಲ್ಲೇ ಕೆಲಸ ಸಿಕ್ತು, ಮದ್ವೆನೂ ಅಲ್ಲೇ ಮಾಡ್ಕೋಬಿಟ್ಟ. ಕಳೆದ 6 ವರ್ಷಗಳಿಂದ ನಮ್ಗೆ ದುಡ್ಡೇನೋ ಕಳಿಸ್ತಿದ್ದಾನೆ. ಗೀತಾ ಹೊರದೆ ಹೇಗಿರೋದು ಗೀತಾ, ಹೇಗಿರೋದು? ವಿನಯ್ ಫಾರಿನ್ ನಲ್ಲಿ ಓದೋದು ನಿಮ್ಮ ಆಸೆ ಆಗಿತ್ತು. ಅದೇ ತರಹ ಅವನು ಹೋಗಿ ವಿದ್ಯಾಭ್ಯಾಸ ಮುಗಿಸ್ದ. ಈಗ ಅವನು ಇಲ್ಲೇ ಇರ್ಬೇಕು ಅಂದ್ರೆ ಹೇಗೆ? ಇರಿ, ವಿನಯ್ಗೆ ವಿಡಿಯೋ ಕಾಲ್ ಮಾಡ್ತೀನಿ. Hey mom, how are you? ಅಪ್ಪನ್ಗೆ ಯಾಕೋ ಜಾಸ್ತಿನೇ ಹುಷಾರಿದೆಯಾ ವಿನಯ್? ನೀನ್ ನೋಡ್ಬೇಕು ಮಗನೇ. Dad, what happened, Dad? Why are you coughing so much, Dad? ವಿನಯ್, ನೀನೇ ಇಂಡಿಯಾಗ್ ಬರ್ತೀಯಾ ಇಲ್ಲ ನಮ್ಮನ್ನೇ ಅಲ್ಲ ಕರ್ಸ್ಕೊಳ್ತೀಯಾ? ಐ ಹ್ಯಾಂಡ್ ಗುಡ್ ಮಾರ್ನಿಂಗ್. ವಾಟ್ ಹ್ಯಾಪನ್? ಹಲೋ ಇಲಿಯಾನಾ, your father-in-law is not in feeling well. He wanted to see both of you, Ilyana. How, Vinay? Why aren't you going to India? Go and come. It's not possible, Ilyana. Please. ವಿನಯ್, ನೀನ್ ಬರ್ತೀಯಾ ಇಲ್ಲ ನಾವು ರುದ್ರಾಶ್ರಮಕ್ಕೆ ಸೇರ್ಕೊಬಿಡದ? ಹೇಳು, ಇದೇ ನಮ್ ಕೊನೆ ನಿರ್ಧಾರ. Dad, please. ಸಾವಿರ ಕೊಳ್ಳೆಗಳು ತುಂಬಿ ಹರಿದ ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರ ಬುದಿತಾನಂತೆ ಮುನೀರಂತೆ ಅಪಾರವಂತೆ ಮಕ್ಕಳು ಇರದವರು, ಮಕ್ಕಳೇ ಇರದವರು, ಮಕ್ಕಳ ಬೇಡ ಅಂತಾರೆ. ಮಕ್ಕಳ ಹೆತ್ತವರು, ಮಕ್ಕಳ ಹೆತ್ತವರು. ಈ ಭೂಮಿಲಿ ಆನಂದ ಇವರಿಂದ, ಈ ಬಾಳಲ್ಲಿ ಕಣ್ಣೀರು ಇವರಿಂದ. ಅಮ್ಮ ಅತ್ತೆ, ಅಮ್ಮ ನಾಳೆ ಮನೆ ಗೃಹಪ್ರವೇಶ ಇದೆ ಅಮ್ಮ. ನೀವ್ ಇಲ್ದೆ ಹೇಗಮ್ಮ ಮಾಡೋದು? ಪ್ಲೀಸ್ ಬಾ ಅಮ್ಮ, ಎಲ್ಲ ಒಟ್ಟಿಗೆ ಇರೋಣ. ನನ್ನ ಎದುರು ನಿಂತ್ಕೋಬೇಡಿ, ಒಯ್ತಾ ಇರಿ ಅತ್ತಗೆ. ಯಶೋಧಮ್ಮ, ಮಗ ಸೊಸೆ ತಪ್ಪಾಯ್ತು ಅಂತ ಕರಿಯಕ್ ಬಂದಾಗ ನೀನ್ ಯಾಕೆ ಒಣಜಂಬ ತೋರಿಸ್ತಾ ಇದೀಯಾ? ಅದ್ ಹಂಗಲ್ಲ ಸರಸ್ವತಮ್ಮ, ಅವತ್ತೇನೋ ಬರದ್ ಬಂದ್ಬಿಟ್ಟೆ. ಇವತ್ ಯಾವ ಮುಖ ಇಟ್ಕೊಂಡು ಹೋಗ್ಲಿ?
ಬಾಗಿ ಈ ಭೂಮಿ ನೀತಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ ಹಕ್ಕಿಗೆ ಮಾನಾಗಿ ಹಾಡಲು ಹೊರವಾಗಿ ಮಡಿಲಲ್ಲೇ ಆಗಸಲು ಬರಿದುಬಿಡುವ ಮಮತೆಯ ಬರವಾಗಿ. ನಾನ್ ವಿನಯ್ ಅಂತ ಅಮೆರಿಕದಿಂದ ಬಂದಿದ್ದೀನಿ. ಹೋ ನೀವಾ? ನಿಮ್ಗೆ ಎಷ್ಟು ಸರ್ತಿ ಅಂತ ಕಾಲ್ ಮಾಡೋದು? ನಿಮ್ ತಂದೆ ಇನ್ನಿಲ್ಲ. ಅಪ್ಪಾಜಿ ಅಮ್ಮ ಅಮ್ಮ ನನ್ನಮ್ಮ ಎಲ್ಲಿ? ನಿಮ್ ತಂದೆ ತೀರ್ಕೊಂಡ್ರು ಅನ್ನೋ ಶಾಕ್ನಿಂದ ನಿಮ್ ತಾಯಿ ಹಾಸ್ಪಿಟಲ್ ನಲ್ಲಿದ್ದಾರೆ. ನೀವು ಹೋಗಿ ನೋಡ್ಬೋದು. ನೋಡಿದ್ರಲ್ಲ, ಕೆಲವೊಮ್ಮೆ ಮಕ್ಕಳು ತಪ್ಪು ಮಾಡಿದ್ರೆ ಕೆಲವೊಮ್ಮೆ ದೊಡ್ಡವರೇ ತಪ್ಪು ಮಾಡಿ ಬಿಡ್ತಾರೆ. ಇನ್ನು ವಿನಯ್ ಕಥೆ ನೋಡಿದ್ರಲ್ಲ, ಅವನ ಕಥೆಯಲ್ಲಿ ಅವನ ಪರಿಸ್ಥಿತಿನೇ ವೈರಿ ಆಗೋಯ್ತು. ತಂದೆನ ಕಳ್ಕೊಂಡ್ಬಿಟ್ಟ. ಕಳೆದುಕೊಳ್ಳೋದು ಸುಲಭ, ಪಡ್ಕೊಳ್ಳೋದು ಬಹಳ ಕಷ್ಟ. ಯೋಚಿಸಿ, ನಿಮ್ಮ ಕುಟುಂಬಗಳನ್ನ ನೀವೇ ಉಳಿಸಿಕೊಳ್ಳಿ.